Okay. Last class we dealt with the chapter 2 from where Mr. Stranger ಏನಂದ ಅವನು ಮಿಸ್ಸಸ್ ಹಾಲ್ ಹತ್ರ ಮಾತಾಡ್ತಾ ಇದ್ದ. ವಾಟ್ ಹಿ ವಾಂಟೆಡ್ ಟು ಕ್ಲಾರಿಫೈ ಟು ಹರ್, ಅವನಿಗೇನೋ ಒಂದು ಕ್ಲಾರಿಫಿಕೇಶನ್ ಮಾಡೋದಿತ್ತು, ಅವನಿಗೊಂದು ಅಪಾರ್ಚುನಿಟಿ ಸಿಕ್ತು. ಮಿಸ್ಸಸ್ ಹಾಲಿಗೆ ಏನಂದ, ಅವನ್ ಏನೇನ್ ಬೇಕಾಗಿತ್ತು ಸಾಮಾನ್ ಬಗ್ಗೆ ಕೇಳೋ ಪ್ರಶ್ನೆ ಇತ್ತು ಅವನ ಹತ್ರ. ಸೊ ಹಿ ಆಸ್ಕ್ಡ್ ಹರ್ ವೆನ್ ಹಿಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಕಮ್. ಮಿಸ್ಸಸ್ ಹಾಲ್ ಯಾರಿಗೆ ಇನ್ಫಾರ್ಮ್ ಮಾಡಿದ್ಲು ಅದನ್ನ? ಆನ್ಸರ್. ಮಿಸ್ಸಸ್ ಹಾಲ್ ಯಾರು ಇನ್ಫಾರ್ಮ್ ಮಾಡಿದ್ಲು ಅವನ ಅಪಾರಟಸ್ ಮತ್ತು ಅಪ್ಲೈನ್ಸಸ್ ಅನ್ನ ತಗೊಂಡ್ ಬರೋದಕ್ಕೆ? ಆನ್ಸರ್ ಕ್ವಿಕ್ಲಿ. ಯಾರಿಗೆ ಇನ್ಫಾರ್ಮ್ ಮಾಡಿದ್ಲು ಅದನ್ನ? ಸ್ಟ್ರೇಂಜರ್ದು ಸಾಮಾನನ್ನ ತಗೊಂಡ್ ಬರೋದಕ್ಕ ಬ್ರಾಂಬಲ್ ಹರ್ಟ್ ರೈಲ್ವೆ ಸ್ಟೇಷನ್ ದಿಂದ ತರೋದಕ್ಕ ಯಾರಿಗೆ ಹೇಳಿದ್ರು? ರೆಸ್ಪಾಂಡ್ ಫಾಸ್ಟ್ ಕ್ವಿಕ್ಲಿ ಡಿಯರ್ ಸ್ಟೂಡೆಂಟ್ಸ್. Am I audible to all of you? Arfat, please take the attendance screenshot dear. Clear Arfat? Arfat, attendance का एक screenshot ले लो. ಯಾರಿಗೆ ಹೇಳಿದ್ಲು ಮಿಸಸ್ ಹಾಲ್ ಅವನ್ ಸಾಮಾನ ತಗೊಂಡ್ ಬಾ ಅಂತ? ನೆನಪಿಲ್ಲ? ಲೆಟ್ us rewind our class. Now start. Let us rewind our class. Where did you have forgotten it? Mrs. Hall the Hindi chapter. That's why it has been told always to you that you people have to take the printout. He asks her here itself that when his things are going to come. And my baggage contains apparatus and appliances. Snubbed. E paragraph dinda ಕೆಳಗಡೆ what she says, where she points out and clears him that she has informed the postman about the things to be brought from Bramblehurst railway station. Postman ಹೇಳಿದೀನಿ ಅವ ತಂದ್ಕೊಡ್ತಾನೆ. ಯಾವಾಗ? ಮಾರೋ. ಇಲ್ಲ. She told him she had mentioned the matter to the postman. Mentioned the matter ಅಂತಂದ್ರ ಅದನ್ನ postman ಹತ್ರ ಮೆನ್ಷನ್ ಮಾಡಿರ್ತಾಳೆ. ಏನಂತ? ನನ್ನ ಹೋಟೆಲ್ ಅಥವಾ ನನ್ನ ಒಳಗೊಬ್ರು ವಿಸಿಟರ್ ಬಂದಾರ, ಅವ್ರ ಸಾಮಾನ ಬ್ರಾಂಬಲ್ಹರ್ಸ್ಟ್ ರೈಲ್ವೆ ಸ್ಟೇಷನ್ ದಿಂದ ತರೋದದ. ಲೈಕ್ ವೈಸ್ ಇಟ್ ಗೋಸ್ ಲೈಕ್ ದಿಸ್. ಸೊ ಅವನ ಖಾತ್ರಿ ಪಡಿಸ್ಕೋತಾನ ಬರ್ತಾನೋ ಇಲ್ಲೋ ಅಂತ. ಅಷ್ಟು ಕೇಳ್ತಾ ಅವನ್ ಏನ್ ಇಚ್ಛಾ ಪಡಿಸ್ತಾನಂತಂದ್ರೆ ಅವನಿಗೆ ನಡು ಯಾರು ಡಿಸ್ಟರ್ಬ್ ಮಾಡಬಾರ್ದು. ಎದಕ್ಕೆ ಈ ರೀತಿಯಾದ ನೆಸೆಸಿಟೀಸ್ ಹುಟ್ಕೋತಾವ್ ನನಗ ಅಂತಂದ್ರ ಅವನಿಗೆ ಏನೋ ಒಂದು ಮೈಲ್ಡ್ ಆಗಿ ಹೇಳ್ತಾನ. ದಟ್ಸ್ ವೈ ಹಿ ಹಸ್ ಗಿವನ್ ಅ ಲಾಂಗ್ ಅಂಡ್ ಡ್ಯಾಶ್. ಇಷ್ಟು ದೊಡ್ಡದ ಡ್ಯಾಶ್ ಏನು ಅಂತಂದ್ರೆ ಹಿ ಇಸ್ ಕಂಟಿನ್ಯೂಯಿಂಗ್ ಟು ಟಾಕ್ ಅಂಡ್ ಎಕ್ಸ್ಪ್ರೆಸ್ ದ ಸೇಮ್ ಪಾಯಿಂಟ್ ಆಫ್ ವ್ಯೂ. ಅದೇ ವಿಚಾರನ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ necessitates a certain retirement. ಅಂದ್ರೆ ಈ ವರ್ಕ್, ಈ ಕೆಲಸದ ಒಳಗ ಅವ ಯಾವ ಕೆಲಸ ಮಾಡ್ತಿದ್ದಾನೆ ಅದ್ರೊಳಗೆ ಅವನಿಗೆ ಒಂದು ಸ್ವಲ್ಪ ಬ್ರೇಕ್ ಬೇಕು, ಸಾಲಿಟ್ಯೂಡ್, ಶಾಂತತೆ ಬೇಕು. ದಟ್ಸ್ ವೈ ಹಿ ಹ್ಯಾಸ್ ಕಮ್ ಟು ಐಪಿಂಗ್ ಅನ್ನೋದು ಅತಿ ಈ ಅಪಾರ್ಚುನಿಟಿ ಒಳಗೆ ಕ್ಲಿಯರ್ ಮಾಡ್ಬಿಡ್ತಾನೆ. ಯಾ ಅಪಾರ್ಚುನಿಟಿ? ಕ್ಲಾಕ್ ಮೆಂಡಿಂಗ್ ಟೈಮ್ ನ್ಯಾಗ. ಇದನ್ನ ಮರಿಬಾರ್ದು. ಬಿಕಾಸ್ ವೆನ್ ಡಿಡ್ ಹಿ ಎಕ್ಸ್ಪ್ಲೇನ್ ಹರ್, ಫಾರ್ ವಾಟ್ ರೀಸನ್ he explained her, that will always add upon for your 10 marks answer. Question paper ಒಳಗೆ 10 marks answer ಒಳಗೆ there are certain points, there are certain related things to cover.
You are tuning towards each of the line, each of the part of the story, how it is flowing should be always updated and checked. ಯಾವಾಗಲೂ ಅದನ್ನ ಚೆಕ್ ಮಾಡ್ತಾನೆ ಇರಬೇಕು. You have to keep on reading and revising this. Otherwise keep on listening the class videos. This will be an added advantage for you. Next, ಅವನು ಹೇಳ್ತಾ ಏನ್ ಹೇಳ್ತಾನ, ಆಕಿನ ಹತ್ರ ಏನೋ ಒಂದು ಪ್ರಶ್ನೆ ಇರ್ತದೆ. ಆ ಪ್ರಶ್ನೆನ ಕೇಳೋದಕ್ಕೆ ಪ್ರಯತ್ನ ಪಟ್ಟಾಗ ಅವನ್ ಚೂರ್ ಸಿಟ್ಟು ಮಾಡ್ಕೋತಾನ. ಅಂದ್ರೆ ಅಷ್ಟಕ್ಕೆ ಆ ಕಾನ್ವರ್ಸೇಷನ್ ಅನ್ನ ಎಂಡ್ ಮಾಡ್ಬೇಕು ಅಂತ ಹೇಳ್ತಾನ. ಸೊ ಆಕಿ ಹೋಗ್ತಾಳ, ಅವಾಗ ಅಷ್ಟು ಕಾನ್ವರ್ಸೇಷನ್ ಅನ್ನ ಎಂಡ್ ಮಾಡಿ ಹೋಗ್ತಾಳ, ಆ ರೂಮ್ ಬಿಟ್ಟು ಹೋಗ್ತಾಳ. ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತಾಳ, like she had a question in her mind to be asked to the stranger. ಆ ಕ್ವಶನ್ ಅನ್ನ ರೈಟರ್ ಹೆಂಗ್ ಹೇಳ್ತಾನೆ, ನಮಗ ಇವತ್ತಾಗ್ಲಿಲ್ಲ ಮತ್ತೆ ಯಾವಾಗಾದ್ರೂ ಕೇಳೋ ಅಪಾರ್ಚುನಿಟಿ ಸಿಗ್ತದ ಅವಾಗ ಕೇಳ್ತೀನಿ ಅಂತ ರಿಸರ್ವ್ ಮಾಡ್ಕೊಂಡು ಹೋಗ್ತಾ. That's why the word is like this. Next, after Mrs. Hall had left the room, he remained standing in front of the fire, glaring means stare, ನೋಡೋದು, ದಿಟ್ಟಿಸಿ ನೋಡೋದು, in an angry way, ಒಂದು ಸಿಟ್ಟಿನ ಭಾವನೆಯಿಂದ ಸಿಟ್ಟಿನ ಫೈರ್ ಹತ್ರ ನಿಂತ, in front of the fire ಮುಂದೆ ನಿಂತ್ಕೊಂಡ. So Mr. Henry puts it at the clock mending. Mr. Henry worked with the lamp close to him. ಇಲ್ಲಿ ರೈಟರ್ ನಮಗೆ ಹೇಳಲಿಗತ್ತಾನ, ಇನ್ನು ಮಿಸ್ಟರ್ ಹೆನ್ರಿ ಏನ್ ಮಾಡ್ಲಿಗತ್ತಾನ, ಕ್ಲಾಕ್ ಮೆಂಡರ್. ಅವ ತನ್ನ ಕೆಲಸ ಏನು, ಕ್ಲಾಕ್ ಅವರ್ ಹ್ಯಾಂಡ್ ರಿಪೇರಿ ಮಾಡೋ ಬದಲು ಬೇರೆದೆಲ್ಲ ತೆಗೆದು ರಿಪೇರಿ ಮಾಡಕ್ ಸ್ಟಾರ್ಟ್ ಮಾಡಿದ. ಬಿಕಾಸ್ ಈ ವಾಂಟೆಡ್ ಟು ಇಂಡಲ್ಜ್ ಅಂದ್ರೆ ತನ್ನಂತ ಅದರಲ್ಲಿ ಏನಾಗೋದು, ಇನ್ವಾಲ್ವ್ ಆಗೋದು. ಎದಕ್ಕಂತಂದ್ರೆ ಈ ಯಾರದ ನೀವ ಸ್ಟ್ರೇಂಜರು, ನಮ್ಮ ಊರಿಗೆ ಯಾಕೆ ಬಂದಾನ, ಏನದ, ಆಮೇಲೆ ಇವ ಹಿಂಗ್ಯಾಕ್ ಕಾಣ್ತಾನ, ಅವನಲ್ಲಿರುವಂತಹ ಕ್ಯೂರಿಯಸ್ ಭಾವನೆನ ರೈಟರ್ ಬರಕ್ ತೋರಿಸಿದಾನೆ. ಅವನ್ ಏನ್ ಮಾಡಿದ್ದ, ತನ್ನ ಹತ್ರ ಒಂದ್ ಲ್ಯಾಂಪ್ ಇತ್ತು, ಮಿಸಸ್ ಹಾಲ್ ತಂದಿದ್ಲಲ್ಲ ರೂಮ್ ಎಂಟರ್ ಆಗೋ, ಆ ಲ್ಯಾಂಪ್ ನ ಹತ್ರ ಇಟ್ಕೊಂಡು ನೋಡ್ಲಿಗತ್ತಿದ್ಲು. The green shade threw a brilliant light upon his hands and upon the frame and wheels, and left the rest of the room shadowy. ಅವನ ಜಾಗಕ್ಕಷ್ಟೇ ಆ ಲೈಟ್ ಕ್ಲಿಯರ್ ಆಗಿ ಬೀಳುವಂಗ ಇಟ್ಟಿದ್ಲು. ಬೇರೆ ಎಲ್ಲಾ ಜಾಗ ಕಡೆ ಕತ್ಲ, ಒಂದ್ ಸ್ವಲ್ಪ ಮಸಕ್ ಇತ್ತು, ಶಾಡೋ ಇತ್ತು, ಎಲ್ಲಾ ಕಡೆ ನೆರಳು ಬಿದ್ಬಿಟ್ಟಿತ್ತು. ಬಿಕಾಸ್ ಅವನ ಕಡೆ ಅಷ್ಟೇ ಐತಲ್ಲ ಲೈಟ್, ಬೇರೆದೆಲ್ಲ ಶಾಡೋ ತಗೊಂತಾವ್. When he looked up, colored patches swam in his eyes. Being constitutionally of a curious nature, he had removed the words, quite unnecessary proceeding. ಇದು ಇಂಟು ಬ್ರಾಕೆಟ್ ಪಂಕ್ಚುಯೇಷನ್ ಮರ್ತದಿಲ್ಲ, ಅದಕ್ಕೆ ಹಾಕಿದ್ದದ. With the idea of delaying his departure and perhaps falling into conversation with the stranger. ಹೆಂಗಾದ್ರೂ ಮಾತು ಮುಂದುವರಿಸಬೇಕು ಆ ಸ್ಟ್ರೇಂಜರ್ ಹತ್ರ, falling into conversation with the stranger. ಅದಕ್ಕ ಕ್ಲಾಕ್ ರಿಪೇರಿ ಕೆಲಸನ ಮುಂದುವರಿಸೋತಾನ, ಎಷ್ಟು ಬೇಕಷ್ಟು ಮಾಡದೇ ಇರೋದು, ಒಂಚೂರು ಬೇರೆ ಪಾರ್ಟ್ ಅನ್ನು ತೆಗೆದು ಬೇಕತ್ತೆ ಕೆಲಸ ಡಿಲೇ ಮಾಡ್ಲಿಕ್ಕತ್ತ. But the stranger stood there perfectly silent and still, so still it got on Henry's nerves. ಅವನಿಗೆ ತಡ್ಕೊಳಿಕ್ ಆಗ್ಲಿಲ್ಲ. It got on Henry's nerves. ಅವನಿಗೆ ಥಾಟ್ ಪ್ರೊಸೆಸ್, ಸಿಟ್ಟು ಎಲ್ಲಾನು ಹೆಚ್ಚಾಗ್ತಾ ಇತ್ತು. ಬಿಕಾಸ್ he and Mr. Stranger were only there in the room. ಅಂತದ್ರಾಗ ಒಂಚೂರು ಅದು ಕನ್ವರ್ಸ್ ಮಾಡ್ಬೇಕಲ್ಲ ಅಂತ ಅವನ ಎಕ್ಸ್ಪೆಕ್ಟೇಷನ್, ಯಾರ್ದು, ಕ್ಲಾಕ್ ಮೆಂಡರ್ದು. ಬಟ್ ಅವನು ಅದನ್ನ ಚಾನ್ಸ್ ಕೊಡ್ಲಿಲ್ಲ. He felt alone in the room and looked up, and there, grey and dim. ಈ ಸಿಚುವೇಶನ್ ಒಳಗೆ ನಾವ್ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಹೌ ಅ ಪರ್ಸನ್ ಶುಡ್ ಬಿ ಕರ್ಟಿಯಸ್. ಎಷ್ಟು ನಾವು ಹಾಸ್ಪಿಟೇಬಲ್ ಇರ್ತೀವಿ ಮತ್ತೊಬ್ರಿಗೋಸ್ಕರ. ಬಟ್ ಇಲ್ಲಿ ಹಾಸ್ಪಿಟಾಬಿಲಿಟಿ ಯಾರಿಗೆ ಕೊಡ್ಬೇಕಾಗಿತ್ತು, ವಿಸಿಟರ್ಗೆ. ಸ್ಟ್ರೇಂಜರ್ ಇಸ್ ದ ಮೇನ್ ಪರ್ಸನ್ ಇಯರ್. ಹೌಎವರ್ ಹಿ ಲುಕ್ಡ್, ಇಟ್ ಇಸ್ ನಾಟ್ ಅ ಮ್ಯಾಟರ್. ಗೆಸ್ಟ್ ಇರೋದು ಅವನು, ಮಾಡಕ್ ಕೆಲಸ ಬಂದವನಿಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದಾಗಲ್ಲ. ಬಟ್ ಅವನ ಎಕ್ಸ್ಪೆಕ್ಟೇಷನ್ ನನಗ್ ಪ್ರಾಮುಖ್ಯತೆ ಕೊಡ್ಬೇಕಾಗಿತ್ತು ಅನ್ನೋದು ಒಂದು ಭಾವನೆ ತೋರಿಸಿದ್ದಾರೆ. ಕ್ಲಿಯರ್ ಆಗ್ಲಿಕ್ಕತ್ತದ ಎಲ್ಲರಿಗೆ? ಸ್ಟೂಡೆಂಟ್ಸ್, raise hand if yes. Raise hand quickly. Students, explanation time ಅಲ್ಲಿ whichever line is not getting cleared, whichever line is getting stuck, ನಿಮ್ ಇನ್ವಾಲ್ವ್ಮೆಂಟ್ ಈ 40 minutes ಅಲ್ಲಿ ನೀವು ಏನ್ ಕೊಡ್ತಿರಲ್ಲ, this will is going to long last for you, and try to utilize this. And
it should reach you. You have to communicate to the teacher. Teacher go ನೀವು ಇದನ್ನ ಕಲ್ಪಿಸಬೇಕು. When you communicate, things becomes much easier. ಏನಕ್ಕಂತಂದ್ರೆ ನೆಕ್ಸ್ಟ್ ಫ್ಲೋ ಆಫ್ ಕ್ಲಾಸ್ ಅಲ್ಲಿ ಇನ್ನು ಇನ್ವಾಲ್ವ್ಮೆಂಟ್ ಇರ್ತೈತಿ, ಇನ್ನು ಎನರ್ಜಿ ಇರ್ತೈತಿ. There cannot be single-handed learning and teaching process, dear students. That is always two-hand. The response from you and the response from teacher. It is going to build the strength of teaching and learning. And you have to make it. You have to make it, dear students. Continuation. Every time I try to revise 2-3 paragraphs, because a teacher will understand students better than anyone, I think. You people do not revise it. Very countable students revise it, and this delays your study habit. This delays, and I shoulder this responsibility only because you have to be on track. Chalo. After Mrs. Hall had left the room, he remained standing in front of the fire, glaring. So Mr. Humphrey puts it, at the clock mending. Mr. Humphrey walked with the lamp close to him, and the green shade threw a brilliant light upon his hands and upon the frame and wheels, and left the rest of the room shadowy. When he looked up, colored patches swam in his eyes. Being ಇಲ್ಲಿ actually common ಆಗ್ತದದು, ಯಾಕಂದ್ರೆ when ಒಂದು conjunction ದಿಂದ sentence start ಆದ್ರೆ ಇಲ್ಲಿ ಕಾಮ ಬರ್ತದೆ. ಆಮೇಲೆ ಇಲ್ಲಿ being ಅಂದ್ರೆ ಅವನ ಎಕ್ಸಿಸ್ಟೆನ್ಸ್, ಅವನ ಸ್ಟೇಟ್ ಆಫ್ ಮೈಂಡ್ ಅನ್ನ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕಾಮ ಬೇಕು. ಪ್ರಿಂಟ್ ಔಟ್ ಅಲ್ಲ, ಸ್ಟೋರಿ ಇದ್ರಲ್ಲೇನೆ ಅದು ಹೋಗ್ಯದ. Being constitutionally of a curious nature, he had removed the words. Again, different punctuation. Punctuation plays a very crucial role in story writing, dear students. ಒಂದು punctuation ದಿಂದ ನಮ್ದು ರೀಡಿಂಗು ಅರ್ಥ ಮಾಡ್ಕೊಳ್ಳೋದು ಎರಡು, ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಎರಡು ಬೇಕಾಗ್ತದೆ. ನಮಗೇನ್ ಸಪೋರ್ಟ್ ಸಿಸ್ಟಮ್ ಆಗ್ತದೆ ಅದನ್ನ ಯಾವ ರೀತಿ ನಾವು ಓದಿ ಪ್ರೆಸೆಂಟ್ ಮಾಡಬೇಕು, ಯಾವ ಫೀಲ್, ಯಾವ ಇಂಟೋನೇಷನ್ ದಿಂದ ಪ್ರೆಸೆಂಟ್ ಮಾಡಬೇಕು. ಓಕೆ. With the idea of delaying his departure and perhaps falling into conversation with the stranger. But the stranger stood there perfectly silent and still. Normally ನಾವು ರೈಟರ್ ಬರೆದಿರ್ತದಲ್ಲ, ಇಲ್ಲಿ ನಾವು ಓದ್ತಿರ್ತೀವಲ್ಲ, ಇಲ್ಲಿ ಏನ್ ನಮಗೆ ಇಫೆಕ್ಟ್ ಬೇಕಾಗಿಲ್ಲ, ಇಲ್ಲಿ ಇಂಟೋನೇಷನ್ ಇರಂಗಿಲ್ಲ. wherever the dialogue comes, no dear students, there we have to intone it. ಅದಕ್ಕೆ ಟ್ಯೂನ್ ಹಚ್ಚಿ ಫೀಲ್ ಅಂಡ್ ಎಫೆಕ್ಟ್ ಕೊಡಬೇಕಾಗ್ತದೆ. and this is the duty of the one who is reading it. Then only our brain accepts it, because it knows what conversation is. So this is an important habit to keep it on in our habit of studying. Okay, dear students? Okay? Yeah, thumbs up. Thumbs up. No one? Only Kaveri, KU. Okay, countable 3. My dear, you have to train yourself to be more active, dear students. अरफत, अटेंडेंस का एक स्क्रीनशॉट ले लो और मुझे भेज दो बाद में. Being constitutionally of a curious nature, he had the works. With the idea of delaying his departure and perhaps falling into conversation with the stranger. But the stranger stood there, perfectly silent and still. So still, it got on Henry's nerves. He felt alone in the room and looked up, and there, grey and dim. In a silent conversation, stranger do not want to extend the conversation, do not want to start the conversation. But Henry wants to start the conversation. Okay. He felt alone in the room and looked up, and there, grey and dim, was the bandaged head and huge dark lenses staring fixedly with a mist of green spots drifting in front of them. ಅವನ ಗಾಗಲ್ ಮೇಲೆ ಗ್ರೀನ್ ಕಲರ್ ಶೇಡ್ ಬರ್ತಾ ಇತ್ತು. ಇದನ್ನ ರೈಟರ್ ನಮಗೆ ಹೇಳ್ತಾನೆ ಎಷ್ಟು ಭಯಾನಕವಾಗಿ ಅವನು ಇಂಟರ್ಪ್ರಿಟೇಷನ್ ಮಾಡ್ಲಿಗತ್ತಾನೆ. ಆದ್ರೆ ಇಂಟರ್ಪ್ರಿಟೇಷನ್ ಮಾಡೋವಾಗ ಹೆನ್ಫ್ರಿದು ಮೂಡು ಟೆಂಪರಮೆಂಟ್ ಹೆಂಗಿತ್ತು, ಸ್ವಲ್ಪ ಸಿಟ್ಟಿಗೆ ಎದ್ದು ಬಿಟ್ಟಿದ್ದ. ಏನ್ ಇವನು ಸ್ವಲ್ಪ ಆದ್ರೂ ಹಾಸ್ಪಿಟಬಿಲಿಟಿ ಐತಾ ಅನ್ನೋದು ನಡೆದಿತ್ತು. ಡಸ್ ಹಿ ಹ್ಯಾವ್ ಎನಿ ಹ್ಯಾಬಿಟ್, ಡಡ್ ಹಿ ಹ್ಯಾವ್ ಎನಿ ಹಾಸ್ಪಿಟಬಲ್ ಬಿಹೇವಿಯರ್ ಇನ್ ಹಿಮ್ ಅನ್ನೋದು ಅವನಿಗೆ ಕ್ವಶನ್ ಆಗ್ಲಿಗತ್ತಿತ್ತು. ಬಿಕಾಸ್ ದ ಕ್ಲಾಕ್ ಮೆಂಡರ್ ವಾಂಟೆಡ್ ಟು know what the stranger is all.
He felt alone. ಏನೂ ಮಾತಾಗದೆ ಇರೋದಕ್ಕೆ ಅವನಿಗೆ ಏನು ಅನಿಸ್ಲಿಕತ್ತಿತ್ತು, ಒಬ್ಬಂಟಿಗೆ ಅನಿಸ್ಲಿಕತ್ತಿತ್ತು. ರೂಮ್ನಾಗ ಸುಮ್ಮ ಕೆಲಸ ಮಾಡೋದು. ಅವ್ನ ಕೆಲಸ ಅವ್ನು ಮಾಡ್ಲೇಬೇಕಲ್ಲ, ಬಟ್ ಅವನ ಎಕ್ಸ್ಪೆಕ್ಟೇಷನ್ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. And their grey ending was the bandaged head, huge dark lenses staring fixedly with a mist of green spots drifting in front of them. It was so uncanny to Henry that for a minute they remained staring blankly at one another. ಅವರಿಬ್ರು ಒಬ್ರಿಗೊಬ್ರು ಡಿಕ್ಟೇಷನ್ ನೋಡ್ತಾ ನಿಂತು ಬಿಟ್ರು. ಅವನು ಕೆಲಸನೂ ಮಾಡ್ತಿದ್ದ, ಬಟ್ ಅಬ್ಸರ್ವ್ ಮಾಡ್ಲಿಕ್ಕತ್ತಿದ್ದ. ಆದ್ರೆ ಒಂಥರ ಸ್ಟ್ರೇಂಜ್ ಫೀಲಿಂಗ್ ಇತ್ತು ಇಬ್ಬರಲ್ಲಿ. ಬಿಕಾಸ್ ದರ್ ವಾಸ್ ನೋ ಕಮ್ಯುನಿಕೇಶನ್, ದರ್ ವಾಸ್ ನೋ ಲೈಟ್ ಹಾರ್ಟೆಡ್ನೆಸ್. Then Henry looked down again. ಕೆಳಗೆ ನೋಡ್ದ. ಯಾಕಂತಂದ್ರೆ ಬೇರೆ ಥಾಟ್ ವಿಚಾರ ಮಾಡ್ಬೇಕಲ್ಲ. ವೆರಿ ಅನ್ಕಂಫರ್ಟಬಲ್ ಪೊಸಿಷನ್. ಎಕ್ಸ್ಕ್ಲಮೇಟರಿ ಸ್ಟೇಟ್ಮೆಂಟ್ ಕೊಟ್ಟಾರ ಅವ್ರು. ಯಾವ ಸೆಂಟೆನ್ಸ್ ಇಲ್ಲ ಇಲ್ಲಿ. He felt very uncomfortable. He was feeling into a very uncomfortable position. ಇವು ಯಾವುದೂ ಆಗ್ಲಿಕ್ಕತ್ತಿಲ್ಲ. ಡೈರೆಕ್ಟ್ಲಿ ವಿದೌಟ್ ಸಬ್ಜೆಕ್ಟ್ ರೆಸ್ಟ್ ಪಾರ್ಟ್, ಆಬ್ಜೆಕ್ಟ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್ ಕೊಟ್ಟಾರ. ವೆರಿ ಅನ್ಕಂಫರ್ಟಬಲ್ ಪೊಸಿಷನ್ ಅಂತ ಅನ್ಕೊಳ್ಳಿಗತ್ತಿದ್ದ. ಅದು ರೈಟರ್ ಹೇಳ್ತಾನೆ ನಮಗೆ. One would like to say something. Should he remark that the weather was very cold for the time of the year? ಇದು ಥಾಟ್ ಪ್ರೊಸೆಸ್ ಹೆನ್ಫ್ರಿಯಲ್ಲಿ ನಡೆದಿತ್ತು. He looked up as if to take aim with that introductory shot. The weather. He looked up ಅಂತಂದ್ರೆ ಸರಿ ಇದರಿಂದಾನೇ ಮಾತು ಶುರು ಮಾಡಿದ್ರಾಯ್ತು ಅನ್ನೋದು ಡಿಸಿಷನ್ ತಗೊಂಡ. Looked up is a phrasal verb. That means he decided. That means, for example, like Arfat is looking up for new jobs. He is deciding for new jobs. He is searching a lot. He is deciding for new jobs. Like that, look up or looked up or looking up. ಈ ಶಬ್ದದ ಅರ್ಥ ಬರ್ತದೆ. ಅದು ಒಂದೇ ಶಬ್ದ ಇರ್ತದ ಸ್ಟೂಡೆಂಟ್ಸ್. ಯಾವಾಗ್ಲೂ ಶಬ್ದ ಎರಡು ಕೊಟ್ಟಿರ್ತಾರೆ ನಿಜ, ಬಟ್ ಅದ್ರದ್ದು ಫಂಕ್ಷನ್ ಏನು, ಅದರ ಅರ್ಥ ಏನು ಒಂದೇ. The weather, he began. Why don't you finish and go? Said the rigid figure. ಸೀದಾ ಹೇಳದ ಅವನು, ನಿನ್ ಕೆಲಸ ನೀ ಮುಗಿಸಿ ಹೋಗಲ್ಲ. ಎವಿಡೆಂಟ್ಲಿ ಇನ್ ಅ ಸ್ಟೇಟ್ ಆಫ್ ಪೇನ್ಫುಲಿ ಸಪ್ರೆಸ್ಡ್ ರೇಜ್. ಸಪ್ರೆಸ್ಡ್ ರೇಜ್ ಅಂದ್ರೆ ಸಿಟ್ಟು ಭಾಳ ಬರ್ಲಿಗತ್ತಿದ್ದ, ಭಾಳ ತಡ್ಕೊಳಿಗತ್ತಿದ್ದ. ಅದನ್ನ ತಡೆದು ಹಿಡಿಲಿಗತ್ತಿದ್ದ. ಬಟ್ ಅದನ್ನ ಕ್ಲಿಯರ್ ಆಗಿ ಸ್ಟೇಟ್ ಮಾಡ್ಬಿಟ್ಟ. ಎವಿಡೆಂಟ್ಲಿ ಮೀನ್ಸ್ ಕ್ಲಿಯರ್ ಆಗಿ, ಸ್ಪಷ್ಟವಾಗಿ, ಡೈರೆಕ್ಟ್ ಆಗಿ ಹೇಳ್ಬಿಟ್ಟ. ಆಲ್ ಯು ಹ್ಯಾವ್ got to do is to fix the other hand on its axle. You are simply humbugging. You are simply humbugging ಅಂದ್ರೆ false or misleading talk. ಅಂದ್ರೆ any talk which is misleading. ಏನ್ ಕೆಲಸ ಅದು ಬಿಟ್ಟು ಬೇರೆ ಟಾಪಿಕ್ ಅನ್ನ ಮಾತಾಡೋದು ಅಥವಾ ಬೇರೆ ಕೆಲಸನೇ ಮಾಡೋದು. This is humbugging. You can also use in your daily conversation. Don't humbug on the things which are not required. Like that, you have to frame sentences and make these new words as your own. Next, certainly sir, 1 minute more. So among duty he has to address him, he has to give respect and listen what the visitor is expecting from him. I overlook. ಅದರ ಸ್ವಲ್ಪ ಅಲಕ್ಷಣ ಮಾಡಿದರಿ ಅಂತ ಹೇಳಿ 1 minute ನಾನು ಮುಗಿಸ್ಕೊಡ್ತೀನಿ ಅಂತ. ಯಾರಿಗೆ ಯಾರು ಕೇಳತ್ತಾನೆ ನಾನು ಕೊಡ್ತೀನಿ ಆಯ್ತು ಸರ್ ಹತ್ರ. And Mr. Henry finished and went. And Mr. Henry finished and went. ಅಂದ್ರೆ ಅವ್ನ ಕೆಲಸ ಮುಗಿಸಿ ಹೋಗ್ಬಿಟ್ಟ. ಏನು ಪಟ ಮುಗಿಸಿದ. ಇನ್ನು ಅವ್ನು ಜೋರಾಗಿ ಹೇಳಿದ್ನಲ್ಲ ಒಂದ್ ಸ್ವಲ್ಪ ಅವನು, what did he say? Why don't you finish and go? ಮುಗಿಸಿ ಹೋಗಲ್ಲ ಅವನ ಕೆಲಸ ಅಂತ ಸ್ಟ್ರೆಸ್ ಮಾಡ್ಬಿಟ್ಟು he cannot stay there more. His duty has to finish it and just move from that parlor. Parlor, in, or guest parlor, these all words you can use in your own answers as your requirement goes. Because ಅದನ್ನೇ ರೈಟರ್ ಯೂಸ್ ಮಾಡಿದಾರಲ್ಲ ಆನ್ಸರ್ ಬರೆಯುವಾಗ ಇವೆಲ್ಲ ಯೂಸ್ ಮಾಡಿನೂ ಬರಿಬಹುದು. ಯು ಕ್ಯಾನ್ ಚೇಂಜ್ ದ ಯೂಸ್. ಲೈಕ್ sometimes you can use parlor, sometimes you can use in's den, sometimes you can use visitors room. Like this you can mold and frame your sentences. 10 marks answer ಇದೇ ಬೀಳ್ತದೆ ಅದೇ ಬೀಳ್ತದೆ ಅಂತಿರಂಗಿಲ್ಲ. ಬಟ್ you how the story goes, what are the emotions are flown in, and how the writer and the characters in the story are responding to the situation. ಇವೆಲ್ಲ ನಮಗೆ ಫೆಮಿಲಿಯರ್ ಆಗಿರ್ಬೇಕು, ಪರಿಚಯ ಇರ್ದಿರ್ಬೇಕು. ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಆನ್ಸರ್ಸ್ ಕಾಂಟೆಂಟ್ ಕರೆಕ್ಟ್ ಬರ್ತದೆ, ಚೆನ್ನಾಗಿ ಬರ್ತದೆ. ಚಲೋ. But
he went off feeling excessively annoyed. ಆ ರೂಮಿಂದ ಬಿಟ್ಟು ಹೋದ, ಕೆಲಸ ಮುಗಿಸಿ ಹೋದ, ತನ್ನ ಜವಾಬ್ದಾರಿನ ಮುಗಿಸಿದ. ಬಟ್ ಯಾ ಫೀಲಿಂಗ್ ತಗೊಂಡು ಹೋದ ಹೆಂಗಂತಂದ್ರೆ ಎಕ್ಸೆಸಿವ್ಲಿ ಬಹಳ ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ಟ. ಅನಾಯ್ ಮೀನ್ಸ್ ಸಿಟ್ಟು, ಶಟ್ಕೊಂಡು. ಅನಾಯ್ ಬೇಸಿಕಲಿ ಈಸ್ ಸಿಟ್ಟು. ಆ ಸಿಟ್ಟು ಒಳಗೆ ಶಟ್ಕೊಳ್ಳೋತನ ಬಾಳ ಇರ್ತದೆ. ನನ್ ಯಾಕೆ ಹಂಗ್ ಮಾಡ್ದ, ನಾ ಏನ್ ಮಾಡಿದ್ದೆ, ಈ ರೀತಿ ನಾವು ಪ್ರಶ್ನೆ ಕೇಳ್ತೀವಲ್ಲ, ದಟ್ ಈಸ್ ಗೆಟಿಂಗ್ ಅನಾಯ್ಡ್. ಓಕೆ, ಅದರಲ್ಲಿ ಶಟ್ಕೊಳ್ಳೋದು ಒಂದಿರ್ತತಿ, ಸಿಟ್ಟು ಇರ್ತೈತೆ. ಸ್ವಲ್ಪ ಸಿಟ್ಟು ಶಟ್ಕೊಳ್ಳೋದು ಜಾಸ್ತಿ ಇರ್ತೈತಿ. ಬಟ್ ಅವ್ನ ಎಕ್ಸ್ಪೆಕ್ಟೇಷನ್ ರಾಂಗ್ ಅದ. ದಿಸ್ ಇಸ್ ಆಲ್ಸೋ ವಿ ನೋ. ಯಾಕಂದ್ರೆ ಇವೆಲ್ಲ ನಾವು ರಾಂಗ್ ಕರೆಕ್ಟ್ ಅನ್ನೋದು ನೋಡ್ಬೇಕು. ಏನಕ್ಕೆ ಆಗ್ತದಂದ್ರ, ಸಮ್ ಟೈಮ್ಸ್ ಒಂದು ಡೈಲಾಗ್ ಕೊಟ್ಟು ಕ್ರಿಟಿಕಲಿ ಅನಲೈಸ್ ಅಂತ ಕೊಡ್ಬೋದು. Yes. Excuse me, sir. Excuse me, students. I'm pausing your class. ಆಮೇಲೆ ಇದು ಫೈಬರ್ ಕನೆಕ್ಷನ್ 100